ಅಲ್ಲ ನಿನಗೆ ಮರ್ಯಾದೆ ಬೇಡವೇನೆ ಅಂತ ರಂಬದ್ ಗೊತ್ತಿದ್ದು ಕೊಟ್ಟು ಯಾಕೆ ಹಂಗೆ ಮಾಡ್ತೀಯ? ಯಾಕೆ ಹಂಗೆ ಮಾಡ್ತೀಯ ನೀನು? ಇವಾಗ ನಾವು ಹಂಗೆ ಯಾರನ್ನ ಕರ್ಕೊಂಬರಕ್ಕೆ ಮರ್ಯಾದೆ ಇರ್ತಾವೇನೆ ಇಂಥವು ಹೇಳೋಕ್ಕೆ. ಸುಮ್ಮನೆ ನಮ್ಮ ಮರ್ಯಾದೆ ಯಾಕೆ ತೆಗಿತೀಯ? ನೆಟ್ಟಿಗೆ ಇರೋದು ಕಲಿ. ಕರ್ಕೊಂಡು ಹೋಗಿದ್ರು ಹೆಂಗನ. ನನಗೆ ಇವಳು ಮದುವೆ ಮಾಡಿದ್ರೆ ಸಾಕಾಗೈತೆ. ನಿಮ್ಮ ಅಣ್ಣ ನೋಡಿ ಅವ್ನು ಏನೋ ತಲೆ ಕೆಡಿಸ್ಕೊಂಬಲ್ಲ ಅಂತದ್ರಾಗ ನೀನು ಬೇರೆ ಇಂಥ ಮಾಡ್ಕೊಂಡು ಕೂಕೊಂಡ್ರೆ ನಮಗೆ ಮರ್ಯಾದೆ ಇರ್ತಾವೇನೆ ಶೈಲಿ? ಬಿಡ ಮತ್ತ ನಮಗೂ ಸಾಕಾಗೈತೆ. ಅಲ್ಲ ಅವನು ಗಂಡ ಆದನು ಹೆಂಗಿರ್ಬೇಕು ಹಂಗಿರಲ್ಲ, ಇನ್ನೇನು ಮಾಡೋಣ? ಹೆಂಡ್ತಿ ದಾರಿ ತಪ್ಪೋದಕ್ಕೆ ಕಾರಣ ಗಂಡ ನೀನು. ಅವ್ನು ಫಸ್ಟು ಅವ್ನು ಸರಿಯಾಗಿದ್ದರೆ ನಾನು ಯಾಕೆ ಹಿಂಗೆ ಮಾಡ್ತಿದ್ದೆ? ಅವ್ನಿಗೆ ಸರಿಯಾಗಿದ್ದೀನಿ ಅಂತ ಹೇಳಿ ನೋಡೋಣ. ನಾನು ಅದನ್ನು ಕೇಳೋದು, ಅವ್ನು ಯಾಕೆ ಫಸ್ಟ್ ಹಂಗೆ ಮಾಡ್ತಿದ್ದ? ಓದಾಗಿಂದ ನನಗೆ ಎಷ್ಟು ಹಿಂಸೆ ಗೊತ್ತೇ? ಎಷ್ಟು ಹಿಂಸೆ ಕೊಟ್ಟಿದ್ದೇನೆ ಅಂದರೆ ಅಷ್ಟು ಹಿಂಸೆ ಕೊಟ್ಟಿದ್ದೆ. ನಾನು ಆಗತ್ತೆ ತಡ್ಕೊಂಡಿದ್ದೀನಿ. ನಾವು ಮರಿಬೇಕಂದ್ರೆ ಮತ್ತೆ ಇನ್ನೂ ಯಾರ ಜೊತೆಗೋ ನಾವು ಚೆನ್ನಾಗಿದ್ದು ಸಂತೋಷ ಪಡಬೇಕಪ್ಪ. ಇನ್ನೇನು ಮಾಡೋಣ? ನನ್ನ ಕಷ್ಟ ನನಗೆ. ನೀನು ಹೇಳತ್ತೀಯ ಎಷ್ಟು ಬೇಜಾರಾಗುತ್ತೆ ಮನಸ್ಸಿಗೆ ಗೊತ್ತಾ? ಯಾವಾಗಲೂ ಬೈತಿದ್ದು, ಯಾವಾಗಲೂ ತಿಳ್ಕೊಂಡು ಇಟ್ಕೊಂತಿದ್ರೆ, ಯಾವಾಗಲೂ ಬರೀ ಒದಿಯೋದು ಬಡಿಯೋದು ಇಂಥ ಮಾಡ್ಕೊಂತಿದ್ದೆ ಯಾವ ಎಣ್ಣೆ ತಾನೇ ಬೇಜಾರಾಗಲ್ಲ ಹೇಳು? ಗಂಡ ಅಂಬೋದು ಅಂದಮೇಲೆ ಪ್ರೀತಿ ಬರುತ್ತೆ. ಯಾವಾಗಲೂ ಒದಿತಿದ್ದು ಬಡಿತಿದ್ದು ಬೈತಿದ್ದು ಮಾಡಿದ್ರೆ ಹೆಂಡ್ತಿನ ಪ್ರೀತಿ ಬರುತ್ತಾ ಗಂಡನ ಮೇಲೆ? ಅದೇ ಮತ್ತೆ ಹೆಂಗೋ ಅನ್ನಿಸ್ಕೊಂತಾರಂತ ಹಿಡ್ಕೊಂಡು ಒಯ್ಯೋದು ನೋಡಿ ಹೆಂಗಿದ್ದು ಮಾಡ್ತಾನೆ. ಸುಮ್ಮನೆ ಯಾಕೆ ಏನು ಹೋಗ್ಬೇಡ ನೀನು. ಇಲ್ಲಿದ್ದಾನೆ ಕೆಲ್ಸಕ್ಕೆ ಹೋಗಿ ಹೇಳ್ತೀನಿ, ಏನು ದುಡ್ದು ಹೆಂಗೆ ಏನೋ ಒಂದು ಮಾಡ್ಬೋದು. ಹಿಂಗಿಂದನು ಮದುವೆ ಆಗಿಲ್ಲ. ನೀವು ಅಣ್ಣ ನೋಡಿರಿ ಅವ್ನು ಏನೋ ತಲೆ ಕೆಡಿಸ್ಕೊಂಬಲ್ಲ. ಇಲ್ಲಿ ನೋಡಿಲಿ ನಿನ್ನ ದಿನ ಮದುವೆ ಆಗ್ದಲೆ ನೀವು ಅಕ್ಕ ಇಬ್ಬದ್ದು ಹಿಂಗಿದ್ರೆ ಅಯ್ಯೋ ಅವ್ರ ಅಕ್ಕನ ಬಾಳೆನೇ ಹಿಂಗಂತೆ. ಇನ್ನು ನಿನ್ನ ಮದುವೆ ಮಾಡ್ಕೊಳೋಕೆ ಇನ್ನು ಮುಂದೆ ನೋಡ್ತಾರೆ, ನಿನ್ನ ಜೀವನ ನೋಡ್ತಾರೆ. ನೀನು ನಿನ್ನ ಜೀವನ ನೋಡ್ಕೋಬೇಕು ಮುಂದಕ್ಕೆ. ಅಲ್ಲ ಅವಳನ್ನ ನೋಡಿ ಮಾಡ್ಕೊಂಡು ಹೋಗಾರು ಮಾಡ್ಕೊಂಡು ಹೋಗಲ್ಲ. ನೀನು ಬೇಡಪ್ಪ ಅವ್ರ ಅಕ್ಕನೇ ಅಂತಾಳು ಇವಳಿನ ಅಂತಾಳು ಏನೋ ಅಂತಾರೆ. ಅದಕ್ಕಾಗಿನ ಮದುವೆ ಮಾಡ್ಕೊಂಡು ಹೋಗಾರು ಹೆಂಗಿದ್ರು ಮದುವೆ ಮಾಡ್ಕೊಂಡು ಹೋಗ್ತಾರೆ. ನನಗೆ ಗೊತ್ತೈತಿ. ನಮ್ಮ ಅಕ್ಕನ ಬೈಬೇಡ ನೀನು. ಅವಳು ಏನು ಮಾಡ್ತಾಳೆ? ಅವ್ರು ಮಾಡಿರೋ ತಪ್ಪು ಅಂತದ್ದು, ಅವ್ರು ಮಾಡಿರೋ ತಪ್ಪು ಎಂಥದ್ದು ಅಂತೇಳಿ ನೀನು ಸ್ವಲ್ಪ ಯೋಚನೆ ಮಾಡಮ್ಮ. ಯೋಚನೆ ಮಾಡು, ಮಾತಾಡು ಸರಿ. ನೀವು ಅಕ್ಕನ ಸುಮ್ಮನೆ ಬೈಬೇಡ. ಅದೇ ಮತ್ತೆ ನಮ್ಮ ಕಷ್ಟ ನಮಗೆ ಡಯ್ಯ. ನಮ್ಮ ಅಮ್ಮ ಏನು ಹೇಳ್ತೈತೆ, ನಾವೆಷ್ಟು ಇದು ಮಾಡ್ತೀವಿ ಗೊತ್ತೇ? ಇವಾಗ ಬಿಡು, ನಾನೇನು ಹೋಗಲ್ಲ, ಇಲ್ಲೇ ಇರ್ತೀನಿ. ಇಲ್ಲಿಂದನೇ ಕೆಲ್ಸಕ್ಕೆ ಹೋಗಿ ದುಡ್ದಾಕ್ತೀನಿ. ಸುಮ್ಮನಿರಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ. ಏನು ಬೇಡ ಮಾತಾಡಿಸಿದ್ರೇನೆ ಆಯ್ತು. ಬರ್ಕೊಡ್ತಾರಂತ ಬರ್ಕೊಡ್ಲೇಳು, ಸುಮ್ಮನಿರು. ಅವರು ಹಂಗಂದೇಕ್ಕೆ ಯಾರು ಸುಮ್ಮನೆ ಬಿಡಲ್ಲ. ಏನೋ ಆಗೈತೆ ಕರ್ಕೊಂಡು ಹೋಗ್ರಿ ಅಂತ ನಾನೆಲ್ಲ ಕೇಳ್ತೀನಿ. ಊರಾಗೆ ಗೌಡ್ರನ್ನ ಯಾರನ್ನ ಕರ್ಕೊಂಬಂದು ಕಲೆ ಹಾಕ್ತೀನಿ. ಅವ್ರು ಏನು ಹೇಳ್ತಾರೆ ನೋಡೋಣ. ಏನೋ ಗೊತ್ತಿಲ್ಲ ಹಂಗೆ ಮಾಡಿದಾಳೆ, ಚೆನ್ನಾಗಿರ್ರಿ ಅಂತೇಳಿ ಹೇಳ್ತೀನಿ. ಅದಕ್ಕೆ ಏನು ಅಂತಾರೆ ನೋಡೋಣ. ಅದಲ್ಲಿ ನೀನು ಇಂಥವೆಲ್ಲ ಬಿಟ್ಬಿಡು. ಇಲ್ಲಿರೋದು ಎಲ್ಲಿರ್ಬೇಕು ಅಲ್ಲಿರ್ಬೇಕಲ್ಲಮ್ಮ ಹೆಣ್ಮಕ್ಳು. ಸುಮ್ಮನೆ ಯಾವ ಥರ ಆಡಿದರೆ ಆಗಲ್ಲ. ಎಲ್ಲಿ ನಾವೇ ರೀತಿಯಿಂದ ಇರಬೇಕು ಅಲ್ಲಿರಬೇಕು. ಸುಮ್ಮನೆ ನೀನು ಇಲ್ಲೋದೆಲ್ಲ ಯಾವ ಥರ ಮಾಡ್ಬೇಡ, ಸುಮ್ಮನೆ ಇರೋದು ಕಲಿ. ಯಾಕೆ ಹಂಗೋದ್ರು ಸೈಲನ್ನ? ಯಾಕಿಲ್ಲ, ಅವ್ರು ಏನಾನ ಹುಟ್ಟಿಸ್ಕೊಂಡು ನನ್ನ ಮಗಳ ಮೇಲೆ ಇದನ್ನ ಮಾಡ್ತಾರೆ. ಅದಕ್ಕೆ ಅವಳು ಹೋಗಲ್ಲ, ನಾನು ಇಪ್ಪಟ್ಟು ಇಲ್ಲೇ ಇರ್ತೀನಿ ಅಂದ್ಲು. ಅದಕ್ಕೇನೆ ನೀನು ಅದೆಲ್ಲ ತಲೆ ಕೆಡ್ಸ್ಕೊಬಿಡಮ್ಮ, ನಾನೆಲ್ಲ ಹೇಳ್ಬಿಡ್ತೀನಿ ಹೋಗೋ ಸುಮ್ಮನಿರು ಅಂತ. ಕೆಲ್ಸಕ್ಕೆ ಹೋಗು ಅಂತ ಹೇಳೋರು ಅವರೇನೆ, ಇವಾಗ ಹೋಗ್ಬೇಡ ಅಂತ ಹಿಡ್ಕೊಂಡು ಒಯ್ಯೋನು ಅವನೇನೆ. ಅಲ್ಲ ಹೆಂಗೆ ಅಂತ? ಹಿಂಗಾದ್ರೆ ಯಾರಿಗೆ ತಾನೇ ಅಲ್ಲಿ ಇರೋಕೆ ಮನ್ಸು ಬರುತ್ತೆ ಹೇಳು? ಎಷ್ಟು ಅಯ್ಯ ಅನ್ನಿಸ್ತಾನೆ ಅಂದ್ರೆ ಲಲಿತಂಟೆ ಅಷ್ಟು ಅಯ್ಯ ಅನ್ನಿಸ್ತಾನೆ. ಕೆಲ್ಸಕ್ಕೆ ಹೋಗು ಅಂತ ಹಿಂಸೆ ಕೊಟ್ಟ. ಈ ಕೆಲ್ಸಕ್ಕೆ ಹೋಗೋದಕ್ಕೆ ಅಲ್ಲಿ ಕೆಲಸ್ತಾರೆ ಯಾರೋ ಒಬ್ರು ಸಿಕ್ಕಿದ್ರೆ ಅವ್ರ ಜೊತೆ ಮಾತಾಡಿದೆ. ಅದಕ್ಕೇನೆ ಅನುಮಾನ. ಅನುಮಾನ. ಇವಾಗ ಹೋಗಬೇಡ ಅಂತೇಳಿ ಹಿಡ್ಕೊಂಡು ಒದ್ದ. ನಾವು ಬಿಡು ಭಾನುವಾರ ಅಂತೇಳಿ ಹಿಂಗೆ ಯಾರೋ ಕೆಲಸದ ಹತ್ರ ಹಿಂಗೆ ಕ್ಲೋಸ್ ಆಗಿರ್ತಾರಲ್ಲ ಅಂತರ ಜೊತೆ ಸುಮ್ಮನೆ ಮಾತಾಡ್ತಿದ್ವಿ. ಅದಕ್ಕೇನೆ ಹಂಗೆ ಮಾಡ್ತೀಯ ನೀನು ಅಂತಾಳು ಇಂತಾಳು ಅಂತ ಹಿಡ್ಕೊಂಡು ಒಯ್ದ್ರೆ ಆಗುತ್ತೇನಂಟೆ. ಏನು ಮಾಡೋಣ? ನಾವು ಮನೆಯಾಗೆ ಬೇಜಾರು, ಮನೆಯಾಗೆ ಬರೀ ಇದೇನೇ ಇದ್ದಿದ್ದು. ಬಿಡು, ಫ್ರೆಂಡ್ಸ್ ಜೊತೆಗಾನ ಚೆನ್ನಾಗಿರೋಣ, ಹೊರಗೆ ಹೋದಾಗಾದ್ರೂ ಎಲ್ಲರ ಜೊತೆ ಖುಷಿಯಾಗಾನ ಇರೋಣ ಅಂತ ತಿಳ್ಕೊಂತೀನಿ ನಾನು. ಅಲ್ಲ ಇಂಥ ಮಾಡೋದು ಸರಿನೇ? ಅವನು ನೋಡು ನನಗೆ ಯಾವ ರೀತಿ ಇದು ಮಾಡ, ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇನಲ್ಲ ತಂಟೆ. ಬೇಡ ಮತ್ತ ಏನು ಮಾಡೋಕ್ಕಾಗುತ್ತೆ? ಎಲ್ಲ ಇದ್ದಾವೆ ಮನೆಯ ಮೇಲೆಲ್ಲ ಬರ್ತವೆ ಹೋಗ್ತವೆ, ಅನುಸರಿಸ್ಕೊಂಡು ಹೋಗ್ಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ? ಸುಮ್ಮನಿರೋಳು ಬೇಡ. ಅಲ್ಲದಲ್ ತಮ್ಮ ಅರ್ಥ ಮಾಡ್ಕೋಬೇಕಣಿ. ಮನುಷ್ಯರಾದ್ಮೇಲೆ ಯೋಟನ ಒಯ್ಬಾರ್ದು. ಇವಳು ಅರ್ಥ ಮಾಡ್ಕೋಬೇಕು. ಒಂದಿಟ್ಟು ಯಾರ ಜೊತೆ ಹಂಗೆ ಮಾತಾಡಬಾರ್ದು. ಮದುವೆ ಆದರು ನನ್ನ ಗಂಡು ನೋಡಿರಿ ಏನು ಅನ್ಕೊಂತಾನೆ ಅಂಬದೊಂದಿಟ್ಟು ಭಯ ಭಕ್ತಿ ನಾನು ಇರಬೇಕು. ಅವರು ಹುಟ್ಟಿಸ್ಕೊಂಡಾದ್ರು ಮಾತಾಡ್ತಾರೆ. ಅವ್ರು ಅಂತಾರು ಸೈಲಮ್ಮ ಅಂಥದ್ದೇನು ಮಾಡ ಅಂತಾಳಲ್ಲ, ಸುಮ್ಮನಿರು. ಹುಟ್ಟಿಸ್ಕೊಂಡಾದ್ರು ಮಾತಾಡ್ತಾರೆ ಅವ್ರು ಹಂಗೆ. ಅದು ನಿಜವೇ ಕಣೆ, ಹುಟ್ಟಿಸ್ಕೊಂಡಾದ್ರು ಮಾತಾಡ್ತಾರೆ. ಬರ್ಕೊಡ್ತೀನಿ, ಏನೋ ಬೇಡ ನನಗೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾನೆ. ಬೇಡವೇ ಬೇಡ ನನಗೆ, ಬರ್ಕೊಡ್ತೀನಿ, ಡೈವರ್ಸ್ ಕೊಡ್ತೀನಿ ಅಂತ ಹೇಳಿ ಕುಣಿತಾ ಇದ್ದಾನೆ. ಕೊಡ್ಲಾಳು ಬಿಡು, ನಮ್ಮ ಅಕ್ಕಯ್ಯ ದುಡ್ಕೊಂಡು ತಿಂತಾಳೆ. ದುಡಿಲೇಳು. ಅಲ್ಲಿ ಅವಳ ಗಾರ್ಮೆಂಟ್ಸ್ಗೆ ರೇಖಿನ ಅವರು ಎಲ್ಲ ಮಾತಾಡಾರಂತೆ. ರೇಖಿನ ಒಂದ್ಸತಿ ಕೊಡು ಬತ್ತೀನಿ ತಡಿ. ಹೋಗ್ಬಿಟ್ಟು ಸರಿಯಾಗಿ ಗಲಾಟೆ ಮಾಡ್ಬೋತೀನಿ ಅವಳು ರೇಖಿನ. ಅಲ್ಲಿ ಎಲ್ಲರೂ ಕೊಟ್ಟು ಹೇಳಿಕೆ ಮಾಡಂತೆ. ಹಿಂಗಾಗಿತ್ತಂತೆ, ಹೋಗಿದ್ಲಂತೆ, ಗಂಡು ಹಿಡ್ಕೊಂಡು ಅದ್ನಂತೆ ಅಂತ ಅಲ್ಲೆಲ್ಲ ಹೇಳಿಕೆ ಮಾಡಂತೆ. ಅಲ್ಲೆಲ್ಲ ಹೋಗಿತ್ತಾಗೆಲ್ಲನ ಅಲ್ಲಿ ಹೋಗಾರ ಕುಟ್ಟೆಲ್ಲ ಹೇಳಿಕೆ ಮಾಡಂತೆ ಅವಳು. ತಡಿ ಹೋಗಿ ಸರಿಯಾಗಿ ಗಲಾಟೆ ಮಾಡ್ಬತ್ತೀನಿ ಅಲ್ಲಿ ಓಪರ್ ಮುಂಡಿಗೆ. ಅಲ್ಲ ಅವಳು ಹೆಂಗೆ ನಮ್ಮ ಅಕ್ಕಯ್ಯನ ಬೈಕೊಂಡ್ಲು, ಹೆಂಗೆ ಆಡ್ಕೊಂಡ್ಲು. ಅವಳಿಗೇನು ಬೇಕು ಬೇರೆಯವ್ರ ಮನೆ ವಿಷಯ ಸುಮ್ಮನಿರಬೇಕು. ಅದೇ ಮತ್ತೆ ಅವಳು ಹಂಗೆ ಮತ್ತೆ ಹೋಗಿ ಸರಿಯಾಗಿ ಗಲಾಟೆ ಮಾಡ್ಬಾ. ಏನು ಗುಸು ಪಿಸಿ ಎಲ್ಲ ಮಾತಾಡೋರು. ಏನೋ ಅವರೆಲ್ಲ ಅಂತಕ್ಕೆ ಬಂದಿದ್ರು ಮಾತಾಡಾರಮ್ಮ ಹಂಗೇನೆ. ಅವ್ರಿಗೆಲ್ಲ ಬರೀ ಗಾರ್ಮೆಂಟ್ಸ್ಗೆ ಹೋಗಾರೇನಿ. ಅವಳೆ ಎಲ್ಲ ಗಾರ್ಮೆಂಟ್ಸ್ನಾಗೆಲ್ಲ ಹೇಳ್ಯಾವಂತೆ. ಎಲ್ಲರೂ ಹಂಗೆ ಅಂತಿದ್ರಮ್ಮ ಹಿಂಗಾಗೈತಂತೆ ಅಂತ ಹೇಳಿ.
ಎಷ್ಟು ಅನಿಸ್ತಾರೆ ಅಂತ ನಮಗೆ ಗೊತ್ತಾಕ ಅಯ್ಯಂಬರ್ಗೆ ಅವ್ರು ಒಳ್ಳೆಯರಲ್ಲ. ಥೂ ಹೇಳು ಅಂತ ನನ್ನ ಮಕ್ಕಳನ್ನೆಲ್ಲೂ ನೋಡಲಿಲ್ಲ. ಹೇಳು ನಮ್ಮ ಜೀವನನೇ ಹಾಳು ಮಾಡಿಕ್ಕಿದ್ರು ಮನೆ ಆಡ್ರು. ಇಂಥ ನಮ್ಮದು ಗೊತ್ತಿದ್ರೆ ಆಗ್ತಾನೆ ಇರಲಿಲ್ಲ ಕಣಕ್ಕ. ನಮ್ಮನ್ನು ಒಳ್ಳೆಯರೆ ಇನ್ನೂ ಮದುವೆ ಆಗಾರ, ಚೆನ್ನಾಗಿರೋರೆ ಯಾರನ್ನ ಮದುವೆ ಆಗಾರ. ನಮ್ಮ ಜೀವನ ಹಿಂಗೆ ಆಗ್ತಿರ್ಲಿಲ್ಲ. ಇಂಥ ಮನೆ ಆಡ್ರನ್ನ ಮದುವೆ ಆಗಿ ನಮ್ಮ ಜೀವನನೇ ಹಾಳಾಗೋಯ್ತು ಕಣಕ್ಕ, ಹಾಳಾಗೋಯ್ತು. ಏನು ಮಾಡಲ್ಲ. ಈಗ ನನ್ನ ಮಗನ ನಾನು ಮದುವೆ ಆಗಿರೋದ್ರಿಂದಲೋ ಏನೋ ನನ್ನ ತಂಗಿಗೂ ಗಂಡು ಯಾವ ಗೊತ್ತಾನೇ ಇಲ್ಲ. ಇದಾರಿದ್ರದ ಅವನಿಂದಲೇ ಒಂದು ಸವಾಸ ಬಿಟ್ಟರೆ ಅಕ್ಕ ನಾನೇನು ಬರ್ಕೊಡ್ತೀನಿ ಕಣಕ್ಕ. ಬೇಡ ಕಣಕ್ಕ ಅಂತ ಗಂಡಿದ್ರು ಒಂದೇ ಸೊತ್ತರು ಒಂದೇ ಇಲ್ಲ ಅನ್ಕೊಬಿಡ್ತೀನಿ. ಇಲ್ಲ ಕಣಕ್ಕ ಬೇಡವೇ ಬೇಡ ಅಂತಾನೆ, ಇಲ್ದಿದ್ರು ಬೇಡ ಅಂತಾನು. ಅಮ್ಮಣಿ ನೀನು ಸುಮ್ಮನೆ ಯೋಚನೆ ಮಾಡು, ಬೇಡ. ನೋಡಿ ನಿಮ್ಮ ಅಣ್ಣ ಏನು ನಿಮ್ಮ ಅತ್ತೆನೋ ಮಾತಾಡ್ಸಲ್ಲ. ಅವ್ರ ಎದುರಿಗೆ ಇವತ್ತು ಎಷ್ಟು ಸಾದ್ರ ಆದ್ರಿ. ಅವ್ರ ಎದುರಿಗೆ ನಮ್ಮ ಹುಡುಗರು ಇಬ್ಬರು ಅಳಿಸಿ ಹೆಣಕ್ಕಿರ್ಬೇಕು ಬಿಡು. ನಾವು ಇದು ಮಾಡಿರಿ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತೇಳಿ ನಾನು ಎಷ್ಟು ಕಷ್ಟ ಬೀಳ್ತೀನಲ್ಲ ತಮ್ಮ. ಇವ್ರು ಹಿಂಗೆ ಮಾಡಿರಿ ಮರ್ಯಾದಿರ್ತವೇನೆ. ಅವ್ರ ಅಣ್ಣ ಏನೋ ಅವ್ರ ಅತ್ತೆ ಎದುರಿಗೆ ಎಷ್ಟು ಸಾದ್ರ ಆಗ್ತಾರೆ ಇವರು. ಅದೇ ಮತ್ತೆ ಅವಳು ಮೊದಲೇ ನಿಮ್ಮ ಅತ್ತಿಗೆ ಸಹಿಸ್ಕೊಂಬಲ್ಲ. ಬೋಲು ಪುಟಾಣಿ ಅಂತವಳೆಲ್ಲ ಸಹಿಸ್ಕೊಂಬಲ್ಲ ಅವಳು. ಬೋಲು ಒಳ್ಳೆಯಲ್ಲ ಅಂತದ್ರಾಗೆ ನೀವು ಅವಳೆದ್ರಿಗಿಂತದ್ದು ಮಾಡಿದರೆ ಮರ್ಯಾದೆನಲ್ಲಿ ಏನು ಮಾಡ್ತೀವಿ? ಏನು ಮಾಡೋಕ್ಕಾಗಲ್ಲ ಕೆಂಜಮ್ಮ. ಮರ್ಯಾದೆ 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 ಅಂದರೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಎಲ್ಲ ಅವ್ರ ಮನೆಗೂ ಇದ್ದಾವೇನೆ. ಅವಳು ಗಂಡ ಹೆಂಡತಿ ಮನೆಯಲ್ಲಿ ಗುದ್ದಾಡಾರ ಯಾಕಂದ್ರೆ ಎಲ್ಲ ಅವ್ರ ಮನೆಗೂ ಇರ್ತಾರೆ. ಅದಕ್ಕೆ ನೀನೇನು ತಲೆ ಕೆಡಿಸ್ಕೋಬೇಡ. ನಮ್ಮ ಕಷ್ಟ ನಮಗೆ. ಅವರು ಆಡ್ಕೊಂತಾರೆ ಎಂಬಾಗ ಎಲ್ಲ ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅಷ್ಟೇ. ನಾನೇನು ತಲೆ ಕೆಡಿಸ್ಕೊಂಬಲ್ಲ ಅಕ್ಕ. ಇವಾಗ ಜನ ಹೆಂಗೆ ಅಂದರೆ ಉಂಡ್ರು ಮಾತಾಡ್ತಾರೆ, ಉಪಸಿದ್ರು ಮಾತಾಡ್ತಾರೆ, ಇವಾಗ ಹೆಂಗಿದ್ರು ಮಾತಾಡ್ತಾರೆ. ನೀನು ಚೆನ್ನಾಗಿ ಒಳ್ಳೆ ಕಾರ್ ತಗೊಂಡು ಹೊಡೆದ್ರೆ ಇವ್ನಿಗೆ ಯಾಕೆ ಕಾರು ಅಂತಾರೆ. ಆಮೇಲೆ ಅಂದರೆ ಇವನ್ ಲೆವೆಲಿಗೆ ಕಾರ್ ತಗೋಬೋದಾಗಿತ್ತು ಅಂತಾರೆ. ಹಂಗೆ ಇವಳು ಹೆಂಗಿರ್ಬೋದಾಗಿತ್ತಪ್ಪ ಅಂತಾರೆ. ಅಯ್ಯೋ ಒಂದು ದಪ್ಪಗಿದ್ರೆ ದಪ್ಪ ಇದ್ದಾರೆ, ತಿಂದು ದಪ್ಪಗಾಗ್ಯವ್ರೆ ಅಂತಾರೆ. ಸಣ್ಣಕಿದ್ರೆ ಸಣ್ಣ ಇದ್ದಾಳೈತೆ, ಉಂಬಕ್ಕಾಗಲ್ವೇ? ಉಂಬಕ್ಕೇನು ಬಾರ ಇವಳಿಗೆ? ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರೋದ, ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ರಿ ಅಂತಾರೆ. ಹಂಗೆ ಏನೋ ಒಂದು ಮಾಡ್ತೀವಿ ಅಂದರೆ ನಿಮ್ಗೆ ಯಾಕೆ ಈ ವಯಸ್ಸಿನಾಗೆ ಅಂತಾರೆ. ಸುಮ್ಮನೆ ಕುಕ್ಕಣಿದ್ರೆ ಸೋಂಬೇರಿ, ಏನೋ ಒಂದು ಬಾಡಕ್ಕಾಗಲ್ವೇ ಅಂತಾರೆ. ಏನೋ ಒಂದು ಹೇಳ್ತಿರ್ತಾರೆ ಜನ. ಅವೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಈಗ ಊರು ಮುಂದಿರೋ ಬಾಯಿ ಮುಚ್ಚಿಸ್ಬೋದು, ಊರು ಮಂದಿ ಬಾಯಿ ಮುಚ್ಚೋಕ್ಕಾಗಲ್ಲ. ಊರು ಜನದ ಬಾಯಿ ಮುಚ್ಚೋಕ್ಕಾಗಲ್ಲ ಯಾವತ್ತೂ. ಹೆಂಗಿದ್ರು ಮಾತಾಡ್ತಾರೆ. ಅದ್ರ ಬಗ್ಗೆ ನೀನು ತಲೆನೇ ಕೆಡಿಸ್ಕೋಬೇಡ ಕಣೆ ಅಕ್ಕ. ನಮ್ಮ ಅಮ್ಮ ಏನು ಬೈತೈತೆ ಅಂತ ನೀನು ತಲೆ ಕೆಡಿಸ್ಕೋಬೇಡ. ಸುಮ್ಮನಿರು. ಪಾಪ ನಿನ್ನ ಕಷ್ಟ ನಿನಗೆ, ನನಗೆ ಅರ್ಥ ಆಗುತ್ತೆ ನಿನ್ನ ಕಷ್ಟ ಏನು ಅಂತ. ಅಷ್ಟೇ ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಇನ್ಮೇಲಿಂದ. ಏನಾಗುತ್ತಾ ಆಗಲಿ ಅಂತ ಹೇಳಿ ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ. ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಆಗಿದ್ದಾಗಲಿ. ನನ್ನ ಮಕ್ಳ ತಗಾಲೆ ತಲೆ ಕೆಡಿಸ್ಕೊಂಡು ಸಾಕಾಗೈತೆ. ಅಲ್ಲಿ 2 ವರ್ಷದಿಂದ ಬರೇ ಇದು ಅಂದ್ರೆ ಮದುವೆ ಆದಾಗಿಂದಲೂ ಬರೇ ಇದೆ ಹಣೆ ಬರ. ಮದುವೆ ಆದಾಗಿಂದಲೂ ಅನುಭವಿಸ್ ಸಾಕಾಗೈತಿ. ನಾನು ಇಷ್ಟದಂತೆ ಇರ್ತೀನಿ ಪಟ್ ಅಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಏನೋ ತಲೆ ಕೆಡಿಸ್ಕೊಂಬಲ್ಲ ನಾನು. ಹೇಳು ಹಂಗೆ ಇರ್ಬೇಕು ಇವಾಗಿನ ಕಾಲದ ಸುಮ್ಮನೆ. ನನ್ನ ಮಕ್ಳು ಹಂಗೆ ಮತ್ತೆ ಬಲೊಳ್ಳೆರ. ಅಮ್ಮಗೆ ನಾನು ಒಂದಿಟ್ಟು ನೀರ್ದಾರ ನನ್ನ ಮಕ್ಕಳು. ಅಲ್ಲಿ ಜೈನ್ ನೋಡಿದ್ಮೇಲೆ ಮಕ್ಳು ನಿನ್ನ ಯಾಕೆ ನೋಡ್ಬೇಕು? ಅದೇ ಮತ್ತೆ ಅವಳು ತಲೆ ಮೆಟ್ಟು ಕೇಳ್ತಾಳೆ. ಒಂದಿಟ್ಟು ಚೆನ್ನಾಗಿದ್ದಾರೆ 3 ಮಕ್ಕಳು ಮಾತಾಡಿಸ್ತಾರೆ. ಅದಕ್ಕೆ ಅವಳು ತಲೆ ಮೆಟ್ಟು ಕೇಳ್ತಾಳೆ. ಜೈ ಬಲೊಳ್ಳೆಲ್ಲ ನೋಡು. ಮೊನ್ನೆ ಒಂದು ಹೇಳಿದೆ ಅವಳನ್ನ ಹೊರಗೆ ತಿಬ್ಬಿದ್ರು ಅವಾಗ ಗೊತ್ತಾಗೋದು. ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಮ್ಮ ಅಮ್ಮ ಹೆಂಗೆ ಬೈತೈತೆ. ನಿನ್ನಿಂದ ನಿನ್ನ ತಂಗಿ ಬಾಳೋನು ಆಳೋ ಅಂತ ನಾನೇನು ಮಾಡೋಣ? ಅದಕ್ಕೇನೆ ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಆಗಿದ್ದಾಗಲೇಳು ಅಷ್ಟೇ. ಬೇಕಿದ್ರೆ ಮಾಡ್ಕೊಂಡು ಹೋಗ್ತಾರೆ, ಬೇಡಲಿಲ್ಲ ಅಂದ್ರೆ ಹಂಗೆ ಇರಲಿಲ್ಲ. ನಮ್ಮ ಅಕ್ಕ ತಂಗಿಯರು ಇಬ್ಬರು ಚೆನ್ನಾಗಿರ್ತೀವಿ ಹೊಡ್ಕೊಂಡು ಅಷ್ಟೇ. ನಮ್ಗೆ ಅಯ್ಯಂಬಕ್ಕಾಗಲ್ಲ. ನಮ್ಮ ಕಷ್ಟ ನಮ್ಮ ಗಂಡ ಅದನು ಅವನು ಸರಿಯಾಗಿ ನೋಡ್ಕೊಂಬಿಲ್ಲ ಅಂದರೆ ಮತ್ತೆ ಹೆಂಡ್ತಿ ತಪ್ಪು ಮಾಡೋದು ಯಾರೇ ಆಗಲಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.